ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನು ಎಲ್ಲ ಕೆಚಪ್ ಕಾಣಿಸ್ತಿದೆ, ಚಾಪ್ಡ್ ವೆಜಿಟೇಬಲ್ಸ್ ಕಾಣಿಸ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೆಸ್ ಮಾಡಿರ್ಬೋದು ಏನು ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತ. ಬನ್ನಿ, ಇವತ್ತು ನಮ್ಮ ಅಕ್ಕ ನಿಮ್ಮೆಲ್ರಿಗೋಸ್ಕರ ಒಂದು ಹೊಸ ರೆಸಿಪಿಯನ್ನು ತೋರಿಸ್ತಿದ್ದಾರೆ. ಅದು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಜೊತೆಗೆ ನಮ್ಮ ಅಕ್ಕ ಇದ್ದಾರೆ. ನಾನು ಹೇಳಿದ್ದೆ ಈಗಾಗಲೇ ವಿಡಿಯೋಸಲ್ಲಿ ನಾನು ದೇವನಹಳ್ಳಿಗೆ ನಮ್ಮ ಅಕ್ಕನ ಮನೆಗೆ ಹಾಲಿಡೇಸ್ಗೆ ಬಂದಿದ್ದೀನಿ ಅಂತ. ಇವ್ರ ಹೆಸರು ಪೂರ್ಣಿಮಾ ಸತೀಶ್ ಅಂತ. ಇವರು ನನಗೆ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ರೆಸಿಪಿಯನ್ನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಆ ರೆಸಿಪಿ ಏನು ಅಂತ. ವೆಜ್ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಈಗ. ನಮ್ಮ ವೀಕ್ಷಕರಿಗೋಸ್ಕರ ನೋಡ್ಸೋದಕ್ಕೆ ರೆಡಿ? ಖಂಡಿತ. ಓಕೆ, ಬನ್ನಿ ನೋಡೋಣ. ಅಕ್ಕ, ಮೊದಲಿಗೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಬಾಸುಮತಿ ಅಕ್ಕಿ ಬೇಕಾಗುತ್ತೆ. ನಾನು ಬಳಸಿರೋದು ಇದರಲ್ಲಿ ದಾವತ್ ಬಾಸುಮತಿ ರೈಸ್ ಅಂತ. ಇದನ್ನ 1/2 ಅವರ್ ನೆನೆಸ್ಬಿಟ್ಟು ಎಣ್ಣೆ ಉಪ್ಪು ನೀರಿಗೆ ಹಾಕ್ಬಿಟ್ಟು ಅನ್ನ ಉದ್ದದಾಗಿ ನೋಡಿ ಈ ತರ ಮಾಡ್ಕೋಬೇಕಾಗತ್ತೆ. ಅಂದ್ರೆ 1/2 ಅವರ್ ನೆನೆಸಿಡ್ಬೇಕು? ಹೌದು, ನೆನೆಸಿದ್ರೆ ಸಣ್ಣ ಆಗತ್ತೆ ಅಕ್ಕಿ. ನೆನೆಸೋದಕ್ಕೆ ಉಪ್ಪು ಮತ್ತೆ ನೆನೆಸೋದಕ್ಕೆ ಬೇಡ, ನೀರೊಳಕ್ಕೆ ಉಪ್ಪು ಎಣ್ಣೆ ಹಾಕ್ಬೇಕಾಗತ್ತೆ. ಎಣ್ಣೆ ಎಷ್ಟು ಹಾಕ್ಬೇಕಾಗುತ್ತೆ? 1-2 ಸ್ಪೂನ್ ಹಂಗೆ ಹಾಕಿದ್ರೆ ಸಾಕು. ಅದು ಸ್ವಲ್ಪ ನೋಡ್ಕೊಂಡು ಬಸ್ಕೊಂಡ್ರೆ ಈ ಥರ ಬಸ್ಬಿಟ್ಟು ಆರು ತೆಗೆದು ಬಿಡಬೇಕು. ಎಷ್ಟೊತ್ತು ಬೇಯಿಸ್ಬೇಕು ಇದನ್ನ ಒಲೆ ಮೇಲೆ? ಒಂದು 15 ನಿಮಿಷ ಸಾಕು. ನೋಡ್ಕೊಂಡು ಒಂದು ಐಡಿಯಾ ಮೇಲೆ ಗೊತ್ತಾಗುತ್ತೆ. ಓಕೆ, 15 ನಿಮಿಷ ಸಾಕು. ಆಮೇಲೆ ಬಸ್ಬಿಟ್ಟು ಆರು ತೆಗೆದು ಬಿಡಬೇಕು. ಒಂದು ದೊಡ್ಡ ಟ್ರೇಯಲ್ಲಿ ಆರು ತೆಗೆದ್ರೆ ಓಕೆ. ಓಕೆ, ಇದಕ್ಕೆ ತರಕಾರಿಗಳು ಬಂದು ಹುರುಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟು ತುರ್ಕೊಂಡು ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಾಡಿಟ್ಕೊಂಡ್ಬಿಡೋದು. ಓಕೆ. ಆಮೇಲೆ ಸಾಸುಗಳು ಬಂದು ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್, ವೈಟ್ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸಾಲ್ಟ್ ಟೇಸ್ಟಿಗೆ ನಿಮಗೆ. ಓಕೆ. ಮತ್ತು ಇದು ಟೊಮೆಟೊ ಕೆಚಪ್ಪು ಅಷ್ಟೇ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಓಕೆ. ಎಣ್ಣೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಮತ್ತು ಚಾಪಡ್ ಪನ್ನೀರ್ ಹಾಕಬೇಕು. ಓಕೆ, ಇದನ್ನ ನೀವು ಮುಂಚೆನೆ ತಂದು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಕ್ಯೂಬ್ಸ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೋದು. ಓಕೆ, ಈಗ ಹೇಗೆ ಮಾಡೋದು ಅಂತ ನಮ್ಮ ವೀಕ್ಷಕರಿಗೆ ತೋರಿಸಿ. ಓಕೆ, ಮೊದಲಿಗೆ ಬಾಣಲಿ ಇಡಬೇಕು. ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಓಕೆ. ಅದು ಸ್ವಲ್ಪ ಕಾದ್ಮೇಲೆ, ಅಂದ್ರೆ ನೀವು ಮೊದಲೇ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಳ್ಳಲ್ಲ? ಇಲ್ಲ, ಹುರುಳಿಕಾಯಿ ಕ್ಯಾರೆಟ್ ಮಾತ್ರ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ. ಅದು ಗೊಜ್ಜು ಮಾಡಿ ಇಟ್ಕೊಂಡ್ರೆ ಎಲ್ಲ ಸಾಫ್ಟ್ನೆಸ್ ಬಂದ್ಬಿಡುತ್ತೆ, ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಆಸ್ ಇಟ್ ಈಸ್ ಹೋಟೆಲ್ ಸ್ಟೈಲ್. ಅಂದ್ರೆ ಹೋಟ್ಲಲ್ಲಿ ಇದೇ ತರ ನಮ್ಗೆ ಫ್ರೆಶ್ ಆಗಿ ಆಗಾಗೆ ಒಗ್ಗರಣೆ ಹಾಕೊಡ್ತಾರೆ. ಕಲರ್ ಏನು ಚೇಂಜಸ್ ಆಗೋದಿಲ್ಲ. ಅಂದ್ರೆ ಈಗ ನೀವು ಬೆರೆಸ್ತಿರೋದು ಕ್ವಾಂಟಿಟಿ ಎಷ್ಟು ಜನಕ್ಕೆ ಆಗುತ್ತೆ? ಈಗ ನಾನು ಒಬ್ಬರಿಗೆ ಬೆರೆಸ್ತಿದ್ದೀನಿ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿ. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಇಷ್ಟಪಡ್ತಾರೆ. ಅವ್ರ ಟೇಸ್ಟಿಗೆ ತಕ್ಕಂತೆ ಹಾಕೋಬಹುದು. ಓಕೆ. ಈಗ ನಾನು ಹುರುಳಿಕಾಯಿ ಕ್ಯಾರೆಟ್ ಹಾಕ್ತಿದ್ದೀನಿ. ಅದನ್ನ ಒಂದು ನಿಮಿಷ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಮುಂಚೆನೆ ಫ್ರೈ ಆಗಿರೋದ್ರಿಂದ ಜಾಸ್ತಿ ಫ್ರೈ ಮಾಡ್ತಿಲ್ಲ ನಾನು. ಹೌದು, ಫ್ರೈಡ್ ರೈಸ್ ಎಲ್ಲ ಹೀಗೆ ಸ್ವಲ್ಪ ತಿನ್ನಕ್ಕೆ. ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಆನಿಯನ್ ಕಟ್ ಮಾಡ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ಲೈಸಸ್ ನೀಟಾಗಿ ಬೀಳುತ್ತೆ. ಓಕೆ. ಈಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು ಹಾಕೊಳ್ಳೋಣ. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಥರ ಇರೋದು ಸ್ವಲ್ಪ ಫ್ರೈ ಆಗಲಿ. ಅಂದ್ರೆ ಆ ಸ್ಮೆಲ್ ಹೋಗ್ಬೇಕು ಸ್ವಲ್ಪ. ಈಗ ನೆಕ್ಸ್ಟು ಚಾಪಡ್ ಪನ್ನೀರ್ ಹಾಕೊಂತ ಇದ್ದೀನಿ. ಪನ್ನೀರ್ ನೀವು ಯಾವ ಕಂಪ್ನಿದು ಯೂಸ್ ಮಾಡ್ತಿದ್ದೀರಾ? ನಾವು ನಂದಿನಿ. ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ಮಾಡ್ಕೋಬೋದು ನೀವು. ಅಂದ್ರೆ ಪನ್ನೀರ್ ಕಚ್ಚುತ್ತೆ ಅಂತಾರಲ್ವಾ? ಇಲ್ಲ, ನೀರಲ್ಲಿ ವಾಶ್ ಮಾಡಿ ಹಾಕದೆ ಏನು ಕಚ್ಚಲ್ಲ. ಕೆಲವೊಂದ್ಸಲ ತುಂಬಾ ಸಾಫ್ಟ್ ಇದ್ರೆ ಮಾಡುತ್ತೆ, ಹಾಕಿ ಕಚ್ಚುತ್ತೆ. ಈಗ ವೆಜಿಟೇಬಲ್ಸ್ ಎಲ್ಲ ಬೆದ್ದಿದೆಯಲ್ಲ, ಅದೇನು ಕಚ್ಚಲ್ಲ ಆ ಥರ. ಓಕೆ. ಅದು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದು ಫ್ರೈ ಆಗಲಿ ಸ್ವಲ್ಪ.
ಸೋಯಾ ಸಾಸು ಇದೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಆ ಥರ ಟೇಸ್ಟ್ ತಕ್ಕಂತೆ ಕೆಲವರು ಅದೇ ಹೇಳಿದ್ನಲ್ಲ ಸ್ವಲ್ಪ ಕಡಿಮೆ ಇಷ್ಟಪಡ್ತಾರೆ, ಕೆಲವರು ಜಾಸ್ತಿ ಇಷ್ಟಪಡ್ತಾರೆ. ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಹಾಕ್ಬೇಕಷ್ಟೇ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ. ನಾನು 1 ಸ್ಪೂನ್ 1.5 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಈಗ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ಅದು 2 ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ. ಸ್ಪೈಸಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಅಂದ್ರೆ ತರಕಾರಿ ಎಲ್ಲ ಜಸ್ಟ್ ನೀವು ಒಂದೇ ಔಷಧದಲ್ಲಿ ಹೌದು, ಅದು ಸಾಫ್ಟ್ನೆಸ್ ಆದ್ರೆ ರುಚಿಸಲ್ಲ. ನಮ್ಮನೇಲಿ ಟೊಮೆಟೊ ಸಾಸ್ ಇಷ್ಟ ಆಗಲ್ಲ, ನಾನು ಹಾಕಲ್ಲ, ಆಪ್ಷನಲ್. ಹೌದು, ಇಷ್ಟಪಡೋರು ಹಾಕೋಬಹುದು, ಸ್ವೀಟ್ನೆಸ್ ಇಷ್ಟಪಡೋರು. ಈಗ ರೈಸ್ ಹಾಕ್ತಿದ್ದೀನಿ. ಅದಕ್ಕೆ ಎಷ್ಟು ಇಡ್ಸುತ್ತೆ ನೋಡಿಕೊಂಡು ಅಷ್ಟು ಹಾಕೋಣ. ರೈಸ್ ಹಾಕಿದ್ದೀನಿ. ಅದ್ರ ಮೇಲೆ ಬ್ಲ್ಯಾಕ್ ಪೆಪ್ಪರ್. ನಾನು ಇದು ಪೆಪ್ಪರ್ ಪೌಡರು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಮೆಣಸು ಕಾಳನ್ನ ಮಿಕ್ಸಿಗೆ ಹಾಕೊಂಡು ಬ್ಲ್ಯಾಕ್ ಪೆಪ್ಪರ್ ಮಾಡ್ಕೊಂಡಿದ್ದೀನಿ. ಸ್ಪೈಸಿನೆಸ್ ಇರುತ್ತೆ. ಹೌದು ಹೌದು. ಮತ್ತೆ ವೈಟ್ ಪೆಪ್ಪರ್ ಸ್ವಲ್ಪ, ಅದು ಟೇಸ್ಟ್ಗೆ. ಅಂದ್ರೆ ಈ ಪೌಡರ್ಸ್ನೆಲ್ಲ ನೀವು ಗೊಜ್ಜಿಗೆ ಹಾಕೋದಿಲ್ಲ? ಗೊಜ್ಜಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಚೇಂಜ್ ಆಗ್ಬಿಡುತ್ತೆ. ಹೌದು, ಸಾಲ್ಟ್ ಟೇಸ್ಟಿಗೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ನೀವು. ಈಗ ಸಾಲ್ಟು, ಪೆಪ್ಪರ್ ಪೌಡರ್, ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಟ್ಲಲ್ಲೇ ಆಡಿಸ್ಕೊಳ್ಳಿ. ಅನ್ನದ ಕೈಯಲ್ಲಿ ಆದರೆ ಕಟ್ಟಾದಂಗೆ ಆಗುತ್ತೆ. ಬಾಸುಮತಿ ಹೌದು, ಸಾಫ್ಟ್ ಇರುತ್ತೆ ಅದು. ಸ್ವಲ್ಪ ಬಟ್ಲನ್ನೇ ಆಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅಂದ್ರೆ ಹೊಗೆ ಬರೋ ಥರ. ಹೌದು, ಅದು ಟೇಸ್ಟ್ ಬರೋದೇ ಆವಾಗ. ಸ್ವಲ್ಪ ರೋಸ್ಟೆಡ್ ಇದರಿಂದ ಸ್ಮೆಲ್ಲು ಎಲ್ಲ ಚೇಂಜ್ ಆಗುತ್ತಲ್ವಾ, ಸ್ಪೈಸಿನೆಸ್ಸು ಎಲ್ಲ ಇರುತ್ತಾಗ. ಸೇಮ್ ಹೋಟೆಲ್ ಥರ ಕಾಣ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಹೋಟೆಲಲ್ಲಿ ನಾವು ಇದಕ್ಕೆ ಪರ್ ಪ್ಲೇಟ್ಗೆ ಮಿನಿಮಮ್ ಅಂದರೂ 200 ರುಪೀಸ್ ಕೊಡಬೇಕು. ಒಳ್ಳೆ ಹೈಟೆಕ್ ಹೋಟ್ಲಿಗಳಿಗೆ ಹೋದರೂ ಅಷ್ಟೇ 200 ರುಪೀಸ್ ಪೇ ಮಾಡಬೇಕು. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಫ್ರೈಡ್ ರೈಸ್, ಅದು ಪನ್ನೀರ್ ಫ್ರೈಡ್ ರೈಸ್ನ ರುಚಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ವಿ. ಬನ್ನಿ ಇನ್ನು ನೆಕ್ಸ್ಟ್ ಏನೇನು ಮಾಡೋದು ಅಂತ ಹಾಗೆ ತಿಳ್ಕೊಳ್ಳೋಣ ಇವ್ರ ಹತ್ರ. ಬಿಸಿ ಬಿಸಿ ಹೋಟೆಲ್ ಸ್ಟೈಲಿಯ ಪನ್ನೀರ್ ವೆಜ್ ಫ್ರೈಡ್ ರೈಸ್ ರೆಡಿ ಇದೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಹೇಗಾಗಿದೆ ಟೇಸ್ಟು? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದೆ. ನನಗೆ ನೆಕ್ಸ್ಟ್ ಟೈಮ್ ನಾನು ಇದೇ ಥರ ಮನೆಯಲ್ಲೇ ಟ್ರೈ ಮಾಡ್ಕೊಡ್ತೀನಿ. ನನ್ನ ಮಗನಿಗೂ ಅಷ್ಟೇ. ನಾವು ಹೋಟೆಲಲ್ಲಿ ಹೋಗಿ 200 ರುಪೀಸ್ ಪೇ ಮಾಡೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಒಳ್ಳೆ ಫ್ರೈಡ್ ರೈಸನ್ನು ರೆಡಿ ಮಾಡ್ಬೋದು. ನಿಜ ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ಹಾಯ್ ತ್ರಿಷಾ, ಚಿನ್ಮಯ್, ನಿಮ್ಮಮ್ಮ ನಿಮಗೆ ಬಿಸಿ ಬಿಸಿ ಪನ್ನೀರ್ ವೆಜ್ ಫ್ರೈಡ್ ರೈಸನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ? ಸೂಪರ್ ಆಗಿತ್ತು. ಟೇಸ್ಟ್ ಮಾಡ್ದ ನೀನು? ನಾನು ಮಾಡಿದ್ದೆ. ಮಾಡು. ಹೇಗಿದೆ ಹೇಳು. ಹೇಗಿದೆ? ಯಮ್ಮಿ ಆಗಿದೆಯಾ? ಓಕೆ, ಥ್ಯಾಂಕ್ ಯು. ನೀವು ಒಂದ್ಸತಿ ಟೇಸ್ಟ್ ಮಾಡಿ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ. ಥ್ಯಾಂಕ್ ಯು. ವೆಲ್ಕಮ್. ಅಕ್ಕ, ನಿನಗೆ ತುಂಬ ಥ್ಯಾಂಕ್ಸ್. ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಪನ್ನೀರ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ಹೇಳಿದೆ. ನೀನು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀಯ? ನೀವು ಸಹ ಇದೇ ಥರ ವೆಜ್ ಪನ್ನೀರ್ ಫ್ರೈಡ್ ರೈಸ್ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ಬಾಯ್.